ಓಂ ಶಾಂತಿ. ಮುರಳಿಯ ದಿನಾಂಕ 17/8/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆ ಮತ್ತು ದಾದಾ ಶಿವಬಾಬಾ ಮತ್ತು ಬ್ರಹ್ಮ ಬಾಬರವ್ರದ್ದು ಸಹ ವಂಡರ್ಫುಲ್ ಅದ್ಭುತವಾದ ಕಥೆ ಇದೆ. ತಂದೆ ಯಾವಾಗ ದಾದಾರವರಲ್ಲಿ ಅಂದರೆ ಶಿವಬಾಬಾ ಯಾವಾಗ ಬ್ರಹ್ಮರವರಲ್ಲಿ ಪ್ರವೇಶ ಮಾಡ್ತಾರೆ, ಆಗ ತಾವು ಬ್ರಹ್ಮ ಕುಮಾರ ಕುಮಾರಿಯರು ಆಸ್ತಿಗೆ ಅಧಿಕಾರಿಗಳಾಗುತ್ತೀರಾ? ಪ್ರಶ್ನೆ: ನಿಶ್ಚಿತ ಡ್ರಾಮಾವನ್ನು ತಿಳಿದುಕೊಂಡಿದ್ದರೂ ಸಹ ತಾವು ಮಕ್ಕಳು ಯಾವ ಲಕ್ಷ್ಯವನ್ನು ಅವಶ್ಯವಾಗಿ ಇಟ್ಟುಕೊಳ್ಳಬೇಕು? ಉತ್ತರ: ಪುರುಷಾರ್ಥ ಮಾಡಿ ಜಂಪ್ ಮಾಡುವ ಲಕ್ಷ್ಯ. ಅಂದರೆ ಅರ್ಥ, ವಿನಾಶಕ್ಕೆ ಮೊದಲು ತಂದೆಯ ನೆನಪಿನಲ್ಲಿದ್ದು ಕರ್ಮಾತೀತರಾಗುವ ಲಕ್ಷ್ಯ ಅವಶ್ಯವಾಗಿ ಇಟ್ಟುಕೊಳ್ಳಬೇಕು. ಕರ್ಮಾತೀತರು ಅಂದರೆ ಅರ್ಥ ಐರನ್ ಏಜ್ಡಿಂದ ಗೋಲ್ಡನ್ ಏಜ್ಡ್ ಆಗಬೇಕು. ಪುರುಷಾರ್ಥದ ಈ ಸ್ವಲ್ಪ ಸಮಯ ಇದೆ ಅಷ್ಟೇ, ಪುರುಷಾರ್ಥಕ್ಕೋಸ್ಕರ ಸ್ವಲ್ಪ ಸಮಯವಿದೆ. ಆದ್ದರಿಂದ ವಿನಾಶಕ್ಕೆ ಮೊದಲು ತಮ್ಮ ಅವಸ್ಥೆಯನ್ನು ಅಚಲ ಅಡೋಲ ಮಾಡಿಕೊಳ್ಳಬೇಕು. ಓಂ ಶಾಂತಿ, ಓಂ ಶಾಂತಿ. 2 ಸಲ ಯಾರು ಹೇಳಿದ್ರು? ಒಬ್ಬರು ಶಿವಬಾಬಾ, ಮತ್ತೊಬ್ಬರು ಬ್ರಹ್ಮ ಬಾಬಾ. ಕಥೆಯನ್ನು ಹೇಳ್ತಾರೆ ಅಲ್ವಾ? ಒಬ್ಬರು ಇದ್ದರು ರಾಜ, ಇನ್ನೊಬ್ಬರಿದ್ದರು ರಾಣಿ. ಈಗ ಇದೆಲ್ಲ ಹೊಸ ಮಾತುಗಳು. ಒಬ್ಬರು ತಂದೆ, ಇನ್ನೊಬ್ಬರು ಅಣ್ಣ. ತಾವು ಹೇಳ್ತೀರಾ 5000 ವರ್ಷಗಳ ಮೊದಲು ಸಹ ಒಬ್ಬರು ಶಿವ ತಂದೆ ಇದ್ದರು, ಮತ್ತೊಬ್ಬರು ಬ್ರಹ್ಮದಾದ ಇದ್ದರು. ಈಗ ಶಿವನ ಮಕ್ಕಳಂತೂ ಎಲ್ಲರೂ ಆಗಿದ್ದೇವೆ. ಎಲ್ಲ ಆತ್ಮರು ಒಬ್ಬ ತಂದೆಗೆ ಸಂತಾನರು, ಅದಂತೂ ಇದ್ದೇ ಇದೆ. ಬ್ರಹ್ಮರವರಿಗೆ ಮಕ್ಕಳು ಬ್ರಾಹ್ಮಣರು ಆಗಿದ್ದೇವೆ. ಪ್ರಜಾಪಿತ ಬ್ರಹ್ಮರವರ ಸಂತಾನರು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೆವು. ಅವರಿಗೆ ಓದಿಸುತ್ತಿದ್ದಿದ್ದು ಯಾರು? ಶಿವ ತಂದೆ. ಪ್ರಜಾಪಿತ ಬ್ರಹ್ಮರವರಿಗೆ ಈ ಬ್ರಹ್ಮ ಕುಮಾರ ಕುಮಾರಿಯರು ಬಹಳಷ್ಟು ಜನ ಮಕ್ಕಳಿದ್ದೀವಿ ಅಲ್ವಾ? ಬ್ರಹ್ಮ ಕುಮಾರ ಕುಮಾರಿಯರು ಒಪ್ಪಿಕೊಳ್ಳುತ್ತೀರಾ ಅಂದಾಗ ನಾವು ಶಿವ ತಂದೆಗೆ ಮಕ್ಕಳು ಆಗಿದ್ದೇವೆ, ಮೊಮ್ಮಕ್ಕಳು ಆಗಿದ್ದೇವೆ. ಮಕ್ಕಳಾಗಿದ್ದೀರಾ ಅಂದಾಗ ಮೊಮ್ಮಕ್ಕಳು ಆಗಿದ್ದೀರಾ. ಬ್ರಹ್ಮರವರ ಮೂಲಕ ತಾತನ ಆಸ್ತಿಯನ್ನು ಪಡೆಯುತ್ತೀರಾ. ಈಗ ತಮಗೆ ತಾತನಿಂದ ಆಸ್ತಿ ಸಿಗುವುದು, ಅವರಿಗೆ ಶಿವ ತಂದೆ ಎಂದು ಹೇಳಲಾಗುವುದು. ಆದರೆ ಬ್ರಹ್ಮ ಕುಮಾರ ಕುಮಾರಿಯರಾಗಿರುವ ಕಾರಣ ಅವರಿಗೆ ನಾವು ದಾದಾ ಎಂದು ಹೇಳುತ್ತೇವೆ. ಆಸ್ತಿ ತಾತನದು. ಬ್ರಹ್ಮ ದಾದಾ ತಾತ ಅಲ್ಲ. ವೈಕುಂಠವಾಸಿಯಾಗುವ ಆಸ್ತಿ ಆ ತಂದೆಯಿಂದ ಸಿಗುವುದು. ಅರ್ಧ ಕಲ್ಪ ಆಸ್ತಿ ಪಡೆಯುತ್ತೀರಾ. ನಂತರ ತಮಗೆ ಶಾಪ ಸಿಗತ್ತೆ ರಾವಣನಿಂದ. ಕೆಳಗೆ ಇಳಿಯುತ್ತಾ ಬರುತ್ತೀರಾ. ಹೀಗೆ ಗ್ರಹಚಾರ ಕುಳಿತುಕೊಳ್ಳುತ್ತೆ, ಕೆಳಗೆ ಇಳಿಯುವ ಗ್ರಹಚಾರ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ನಮ್ಮ ಗ್ರಹಚಾರ ರಾಹುವಿನ ದಶೆ ಪೂರ್ತಿಯಾಗಿದೆ. ರಾಹುವಿನ ದಶೆ ಎಲ್ಲದಕ್ಕಿಂತ ಕೆಟ್ಟದ್ದು. ಶ್ರೇಷ್ಠಾತಿ ಶ್ರೇಷ್ಠ ಬೃಹಸ್ಪತಿಯ ದಶೆ, ಅನಂತರ ರಾಹುವಿನ ದಶೆ ಕುಳಿತುಕೊಳ್ಳುತ್ತೆ. ಆಗ ಪಂಚವಿಕಾರಗಳ ಕಾರಣದಿಂದಾಗಿ ನಾವು ಕಪ್ಪಾಗ್ಬಿಡ್ತೀವಿ ದ್ವಾಪರ ಯುಗದಿಂದ. ಈಗ ಪುನಃ ತಂದೆ ಹೇಳುತ್ತಾರೆ, ದಾನ ಕೊಟ್ಟಿದ್ದೇ ಆದರೆ ಗ್ರಹಣ ಬಿಟ್ಟು ಹೋಗುವುದು. ಇದು ನಿಮ್ಮ ಮಾತಾಗಿದೆ. ಅವರು ಸೂರ್ಯ ಚಂದ್ರನ ಗ್ರಹಣ ಎಂದು ತಿಳಿದುಕೊಂಡಿದ್ದಾರೆ. ಯಾವಾಗ ಗ್ರಹಣ ಹಿಡಿಯುವುದು ಆಗ ದಾನ ಬೇಡುತ್ತಾರೆ. ಇಲ್ಲಿ ತಂದೆ ತಮಗೆ ಹೇಳುತ್ತಾರೆ, ಪಂಚವಿಕಾರಗಳನ್ನು ದಾನ ಕೊಡಿ, ಆಗ ಗ್ರಹಚಾರ ಬಿಟ್ಟು ಹೋಗುವುದು. ಈ ವಿಕಾರಗಳಿಂದಲೇ ತಾವು ಪಾಪಾತ್ಮರಾಗಿದ್ದೀರಾ. ಮುಖ್ಯವಾಗಿರುವುದು ದೇಹಾಭಿಮಾನ. ಮೊದಲು ಈ ರೀತಿ ಸತೋ ಪ್ರಧಾನರಾಗಿದ್ದೀರಿ, ನಂತರ ಸತೋ ರಜೋತಮೋ ಆಗಿದ್ದೀರಾ. 84 ಜನ್ಮ ಪಡೆದಿದ್ದೀರಾ. ಇದಂತೂ ಪಕ್ಕ ನಿಶ್ಚಯವಿದೆ ಅಲ್ವಾ? ದೇವತೆಗಳೇ 84 ಜನ್ಮ ಪಡೆಯುತ್ತಾರೆ. ಮೊದಲು ಅವರಿಗೆ ಸಿಗಬೇಕು ತಂದೆಯಿಂದ ಆಸ್ತಿ, ಮತ್ತು ಬಾಬನ ಮಿಲನವೂ ಅವರಿಗೆ ಆಗತ್ತೆ. ಗಾಯನವೂ ಇದೆ. ಆತ್ಮರು ಪರಮಾತ್ಮನಿಂದ ಅಗಲಿ ಹೋಗಿದ್ದರು ಬಹಳ ಕಾಲ. ಬಾಬಾ ಹೇಳುತ್ತಾರೆ, ಮೊಟ್ಟ ಮೊದಲು ನಿಮ್ಮನ್ನು ಸತ್ಯಯುಗದಲ್ಲಿ ಕಳುಹಿಸಲಾಗಿತ್ತು. ನಂತರ ಈಗ ತಾವೇ ಬಂದು ಮಿಲನ ಮಾಡುತ್ತಿದ್ದೀರಾ. ಮೊದಲು ಕೇವಲ ಗಾಯನ ಮಾಡಲಾಗುತ್ತಿತ್ತು, ಆದರೆ ಈಗ ಬಾಬರವರು ಯಥಾರ್ಥವಾಗಿ ಕುಳಿತು ತಿಳಿಸುತ್ತಿದ್ದಾರೆ. ಎಲ್ಲ ವೇದಶಾಸ್ತ್ರ, ಜಪ, ತಪ, ಸ್ಲೋಗನ್ನು ಏನೆಲ್ಲ ಇದೆ ಎಲ್ಲವುಗಳ ಸಾರವನ್ನು ತಂದೆ ತಿಳಿಸುತ್ತಿದ್ದಾರೆ.
ಚಕ್ರವಂತೂ ಬಿಲ್ಕುಲ್ ಸಹಜವಾಗಿದೆ. ಈಗ ಕಲಿಯುಗ ಮತ್ತು ಸತ್ಯಯುಗದ ಸಂಗಮವಾಗಿದೆ. ಯುದ್ಧವೂ ಸಹ ಸನ್ಮುಖದಲ್ಲಿ ನಿಂತಿದೆ. ಈ ನಿಶ್ಚಯವೂ ತಮಗೆ ಇದೆ, ಸತ್ಯಯುಗದ ಸ್ಥಾಪನೆಯಾಗುವುದು. ಕಲಿಯುಗದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರ ಸಮಾಪ್ತಿಯಾಗಲಿದೆ, ಅಂದರೆ ಪರಿವರ್ತನೆ ಆಗತ್ತೆ. ಎಲ್ಲ ಆತ್ಮರು ಪವಿತ್ರರಾಗಿ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಮನೆಗೆ ಹೋಗುತ್ತೇವೆ. ಈಗ ಎಲ್ಲದರ ಅಂತಿಮ ಸಮಯ. ಆತ್ಮರು ಶರೀರ ಬಿಟ್ಟು ಹೊರಟು ಹೋಗುತ್ತೀರಾ. ಇದು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಎಲ್ಲಿಯವರೆಗೆ ನಾವು ಕರ್ಮಾತೀತ ಅವಸ್ಥೆಯನ್ನು ಹೊಂದುವುದಿಲ್ಲ ಅಲ್ಲಿಯವರೆಗೆ ಸಂಗಮದಲ್ಲಿ ನಿಂತಿರುತ್ತೇವೆ. ಒಂದು ಕಡೆ ಕೋಟ್ಯಾಂತರ ಮನುಷ್ಯರು, ಮತ್ತೊಂದು ಕಡೆ ತಾವು ಸ್ವಲ್ಪ ಜನ. ನಿಮ್ಮಲ್ಲಿಯೂ ಸಹ ಎಷ್ಟೊಂದು ಜನ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ. ನಿಶ್ಚಯ ಬುದ್ಧಿ ವಿಜಯಂತಿ. ಮತ್ತೆ ಹೋಗಿ ವಿಷ್ಣುವಿನ ಕೊರಳಿನ ಮಾಲೆಯಾಗುತ್ತೀರಾ. ಒಂದಾಗಿದೆ ರುದ್ರಾಕ್ಷಿ ಮಾಲೆ, ಎರಡನೆಯದಾಗಿದೆ ರುಂಡ ಮಾಲೆ. ಆ ಒಂದು ರುಂಡ ಮಾಲೆಯಲ್ಲಿ ಚಿಕ್ಕ ಚಿಕ್ಕ ಮುಖಗಳಿರತ್ತೆ. ಇದು ಗುರುತಾಗಿದೆ. ನಾವು ಬ್ರಾಹ್ಮಣರು ಈಗ ಬಾಬನ ಮಕ್ಕಳಾಗಿದ್ದೇವೆ. ನಾವು ಆತ್ಮರೇ ಬಂದು ಪುನಃ ತಂದೆಯ ಕೊರಳಿನ ಮಾಲೆಯ ಮಣಿಗಳಾಗುತ್ತೇವೆ. ಮತ್ತೆ ಬರ್ತೀವಿ ನಂಬರ್ ವಾರಾಗಿ. ಮಾಲೆ 8ರದ್ದು ಇರುತ್ತೆ, 108ರದ್ದು ಮತ್ತು 16,108ರದ್ದು. ಈಗ 16,000ವ ಅಥವಾ 5-10,000ವ ಅದರ ಲೆಕ್ಕಾಚಾರವನ್ನು ಯಾರೂ ತೆಗೆಯುವುದಿಲ್ಲ. ಈ ಮಾಲೆಗಳ ಗಾಯನವಿದೆ. ಬಾಬಾ ಹೇಳುತ್ತಾರೆ, ಇದೆಲ್ಲ ತಾವು ಯಾಕೆ ವಿಚಾರ ಮಾಡ್ತೀರಾ? ಎಷ್ಟೆಲ್ಲ ರಾಜರು ಕಲ್ಪದ ಮೊದಲು ಸತ್ಯಯುಗ ತ್ರೇತಾಯುಗದಲ್ಲಾಗಿದ್ದರು ಅವರೇ ಆಗುತ್ತಾರೆ. 100 ಜನ ಆಗಲಿ ಅಥವಾ 200-300 ಆದರೂ ಆಗಲಿ, ಅದನ್ನು ಕೇಳಬೇಕಾಗಿಲ್ಲ. ಬಾಬಾ ಹೇಳುತ್ತಾರೆ, ತಾವೆಷ್ಟು ಸಮೀಪ ಬರುತ್ತಾ ಹೋಗುತ್ತೀರಾ ಅಷ್ಟು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಇಂದು ನಾವು ಇಲ್ಲಿದ್ದೇವೆ, ನಾಳೆ ವಿನಾಶವಾಗುವುದು. ಸತ್ಯಯುಗದಲ್ಲಿ ಸ್ವಲ್ಪ ಜನ ದೇವಿ ದೇವತೆಗಳಿರುತ್ತಾರೆ, ನಂತರ ವೃದ್ಧಿ ಆಗುವುದು. ಸತ್ಯಯುಗದ ಅಸಾರವೂ ಸಹ ಕಾಣುವುದು. ಬಾಕಿ ಲಕ್ಷಾಂತರ ಜನ ಹೋಗಿರ್ತಾರೆ, ಲಕ್ಷ ಇರ್ತಾರೆ ಅಥವಾ 9-10 ಲಕ್ಷ ಇರ್ತಾರೆ. ಅಕ್ಯುರೇಟಾಗಿ ಹೇಳಲಿಕ್ಕಾಗಲ್ಲ. ಹಾಂ, ತಾವು ಯಾವಾಗ ಅಕ್ಯುರೇಟಾಗಿ ಸಂಪೂರ್ಣ ಆಗಲು ಯೋಗ್ಯರಾಗುತ್ತೀರಾ ಆಗ ನಿಮಗೆ ಜಾಸ್ತಿ ಸಾಕ್ಷಾತ್ಕಾರವಾಗುವುದು. ಈಗಂತೂ ಬಹಳಷ್ಟು ತಿಳಿದುಕೊಳ್ಳುವ ಸಮಯವಿದೆ. ಬಹಳ ಸಾಕ್ಷಾತ್ಕಾರಗಳು ಆಗುತ್ತವೆ. ಯುದ್ಧದ ತಯಾರಿಗಳು ಸಹ ಬಹಳಷ್ಟು ನಡೆಯುತ್ತಿವೆ. ಎಲ್ಲ ವಸ್ತುಗಳು ಬಹಳ ಬೆಲೆ ಆಗಿಬಿಡತ್ತೆ. ಹೊರದೇಶದಲ್ಲಿಯೂ ಈಗ ಜಾಸ್ತಿ ಟ್ಯಾಕ್ಸ್ ಎಲ್ಲ ಹಾಕ್ತಿರ್ತಾರೆ. ಬಹಳ ಬೆಲೆ ಆಗಿಬಿಟ್ಟಿದೆ. ಮತ್ತು ಏಕ್ದಮ್ ಎಲ್ಲ ಸಸ್ತ ಆಗಿಬಿಡತ್ತೆ. ಸತ್ಯಯುಗದಲ್ಲಿ ಯಾವ ವಸ್ತುವಿಗಾಗಿ ಖರ್ಚಾಗುವುದಿಲ್ಲ. ಎಲ್ಲ ಗಣಿಗಳು ತುಂಬಿರುತ್ತವೆ. ಹೊಸ ಪ್ರಪಂಚದಲ್ಲಿ ಬಹಳ ವೈಭವವಿರುವುದು. ಲಕ್ಷ್ಮೀನಾರಾಯಣರ ಬಳಿ ಬಹಳ ವೈಭವ ಇತ್ತಲ್ವ. ಶ್ರೀನಾಥನ ದ್ವಾರದಲ್ಲಿ ಮೂರ್ತಿಗಳ ಮುಂದೆಯೂ ಎಷ್ಟು ವೈಭವದ ಭೋಗವನ್ನು ಇಡುತ್ತಾರೆ. ಅಲ್ಲಿ ಬಹಳ ಮಾಲ್ ತಯಾರು ಮಾಡ್ತಾರೆ ಮತ್ತು ತಿಂತಿರ್ತಾರೆ. ಹೇಳ್ತಾರೆ ನಾವು ದೇವತೆಗಳಿಗೆ ಭೋಗ ಇಡ್ತೀವಿ ಎಂದು. ಹೇಳ್ತಾರೆ ದೇವತೆಗಳಿಗೆ ಭೋಗ ಇಟ್ಟಿಲ್ಲ ಅಂದರೆ ಅವರು ಬೇಜಾರಾಗ್ತಾರೆ ಎಂದು. ಈಗ ಇದರಲ್ಲಿ ಬೇಜಾರಾಗುವ ಮಾತೇ ಇಲ್ಲ. ತಾವು ಯಾರ ಮೇಲೆಯೂ ಬೇಜಾರಾಗುವುದಿಲ್ಲ. ತಮಗೆ ಗೊತ್ತು ಡ್ರಾಮಾನುಸಾರವಾಗಿ ಎಲ್ಲ ವಿನಾಶವಾಗಲೇಬೇಕು. ಕಲಿಯುಗದಿಂದ ಪರಿವರ್ತನೆ ಆಗಿ ಸತ್ಯಯುಗ ಆಗಲಿದೆ. ನಾವು ಡ್ರಾಮಾವನ್ನು ತಿಳಿದುಕೊಂಡಿದ್ದೇವೆ. ಡ್ರಾಮಾನುಸಾರವಾಗಿ ಈಗ ಹೊಸ ಚಕ್ರ ಪ್ರಾರಂಭವಾಗುವುದು. ತಾವು ಸಹ ಡ್ರಾಮಾಗೆ ವಶವಾಗಿದ್ದೀರಾ. ಡ್ರಾಮಾನುಸಾರವಾಗಿ ತಂದೆ ಬಂದಿದ್ದಾರೆ. ಡ್ರಾಮಾದಲ್ಲಿ ಒಂದು ನಿಮಿಷವೂ ಏರುಪೇರಾಗಲು ಸಾಧ್ಯವಿಲ್ಲ. ಹೇಗೆ ಬಾಬಾ ಬಂದಿದ್ದಾರೆ ತಾವು ನೋಡಿದ್ದೀರಾ. ಕಲ್ಪದ ನಂತರವೂ ಸಹ ಅದೇ ರೀತಿ ಆಗುವುದು. ಶಾಸ್ತ್ರಗಳಲ್ಲಂತೂ ಕಲ್ಪದ ಆಯುಷ್ಯ ದೊಡ್ಡದಾಗಿ ಬರೆದಿದ್ದಾರೆ. ಈಗ ತಾವು ಮಕ್ಕಳ ಬುದ್ಧಿಯಲ್ಲಿದೆ, ವಿನಾಶ ಸನ್ಮುಖದಲ್ಲಿ ನಿಂತಿದೆ. ಈಗ ತಾವು ಜಂಪ್ ಮಾಡುತ್ತಿದ್ದೀರಾ. ತಮಗೆ ಗೊತ್ತು, ಬಾಬಾರವರನ್ನು ನೆನಪು ಮಾಡಿ ನಾವು ಕರ್ಮಾತೀತ ಅವಸ್ಥೆಯನ್ನು ಅವಶ್ಯವಾಗಿ ಹೊಂದುತ್ತೇವೆ. ಅಂದರೆ ಅರ್ಥ ಐರನ್ ಏಜಿಂದ ಗೋಲ್ಡನ್ ಏಜ್ ಆಗಬೇಕಾಗಿದೆ. ಈಗ ಒಂದು ವೇಳೆ ಪುರುಷಾರ್ಥ ಮಾಡಲಿಲ್ಲವೆಂದರೆ ಪದವಿ ಭ್ರಷ್ಟವಾಗುವುದು. ಆತ್ಮರೇ, ಈಗ ತಾವು ಪತಿತರಾಗಿದ್ದೀರಾ. ಇದನ್ನು ತಿಳಿದುಕೊಂಡಿದ್ದೀರಾ. ಬಹಳ ವೆರೈಟಿ ಜನ ಬರ್ತಾರೆ. ಅನ್ಯ ಧರ್ಮಗಳಲ್ಲಿ ಪರಿವರ್ತನೆ ಆಗುತ್ತಾರೆ. ಮತ್ತೆ ಹೊರ ಬರ್ತಾರೆ. ಬಂದು ತಮ್ಮ ಪುರುಷಾರ್ಥ ಮಾಡುತ್ತಿರುತ್ತಾರೆ ಬಾಬಾರವರಿಂದ ಆಸ್ತಿ ಪಡೆಯಲು.
ಬ್ರಾಹ್ಮಣ ಧರ್ಮದಲ್ಲಿ ಬಂದು ಮತ್ತೆ ದೇವತಾ ಧರ್ಮದಲ್ಲಿ ಬರುತ್ತಾರೆ. ಬ್ರಾಹ್ಮಣ ಧರ್ಮದಲ್ಲಿ ಬರಲಿಲ್ಲವೆಂದರೆ ದೇವತಾ ಧರ್ಮದಲ್ಲಿ ಹೇಗೆ ಬರುತ್ತಾರೆ? ಬ್ರಾಹ್ಮಣರು ದಿನ ಪ್ರತಿದಿನ ವೃದ್ಧಿಯನ್ನು ಹೊಂದುತ್ತಾರೆ. ನೋಡ್ಲಾಗತ್ತೆ ವಿನಾಶ ಸನ್ಮುಖದಲ್ಲಿ ಬಂದಿದೆ ಅಂದಾಗ ಇವ್ರು ಕರೆಕ್ಟು ಹೇಳ್ತಾ ಇದ್ದಾರೆ, ಬಿಕೆ ಆಗಿಬಿಡ್ತಾರೆ. ಮತ್ತು ಬಿಕೆ ಪರಿವಾರ ವೃದ್ಧಿಯಾಗುವುದು. ಬ್ರಾಹ್ಮಣರ ವೃಕ್ಷ ವೃದ್ಧಿ ಆಗಿ ಪೂರ್ತಿ ಆಗತ್ತೆ. ನಂತರ ವಾಪಸ್ ಮನೆಗೆ ಹೋಗುತ್ತೇವೆ. ದೇವತೆಗಳ ವೃಕ್ಷ ವೃದ್ಧಿ ಆಗುವುದು. ಈಗ ತಾವು ಸಂಗಮ ಯುಗದಲ್ಲಿ ರಾಜಯೋಗ ಕಲಿಯುತ್ತಿದ್ದೀರಾ. ಈ ಸಂಗಮ ಯುಗಕ್ಕೆ ಕಲ್ಯಾಣಕಾರಿ ಯುಗ ಎಂದು ಹೇಳಲಾಗುವುದು. ಸಂಗಮದ ಗಾಯನವಿದೆ. ಗಂಗಾ ಸಾಗರನ ಮೇಳ ತೋರಿಸ್ತಾರೆ. ಅದೆಲ್ಲ ಭಕ್ತಿ ಮಾರ್ಗದ್ದು. ಇದಾಗಿದೆ ಜ್ಞಾನ ಮಾರ್ಗದ ಮಾತುಗಳು. ಬಾಬಾ ಜ್ಞಾನಸಾಗರ. ಜ್ಞಾನಸಾಗರದಿಂದ ಹೊರ ಬಂದಿರುವ ಜ್ಞಾನ ಗಂಗೆಯರು ತಾವಾಗಿದ್ದೀರಾ. ಜ್ಞಾನಸಾಗರನಿಂದ ಪತಿತ ಪಾವನ ಎಂಬ ಅಕ್ಷರ ಜೋಡಣೆಯಾಗುವುದು. ಅವರು ತಿಳಿದುಕೊಳ್ಳುತ್ತಾರೆ ಪತಿತ ಪಾವನಿ ಗಂಗೆ ಎಂದು. ಮತ್ತು ಗಂಗೆಯಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ. ಈ ನದಿಗಳಂತೂ ಸತ್ಯಯುಗದಿಂದ ನಡೆಯುತ್ತಾ ಬಂದಿವೆ. ಈ ಕಾಲದಲ್ಲಂತೂ ನದಿಗಳು ಸಹ ಅಲ್ಲಲ್ಲಿ ಮುಳುಗಿಸ್ಬಿಡತ್ತೆ. ಪ್ರಕೃತಿಯೂ ಸಹ ತಮೋಪ್ರಧಾನವಾಗಿದೆ. ಸಾಗರವೂ ತಮೋಪ್ರಧಾನವಾಗಿದೆ. ಸಾಗರ ಸ್ವಲ್ಪ ಹುಕ್ಕಿತು ಅಂತ ಹೇಳಿದ್ರೆ ಎಲ್ಲ ಸಮಾಪ್ತಿ ಮಾಡಿಬಿಡತ್ತೆ. ಸತ್ಯಯುಗದಲ್ಲಿ ಕೇವಲ ಸ್ವಲ್ಪ ಜನ ಅಷ್ಟೇ ಭಾರತದಲ್ಲಿರುತ್ತೇವೆ. ಯಮುನಾ ತಟದಲ್ಲಿ ದೆಹಲಿ ಸ್ವರ್ಗವಾಗಿತ್ತು ಮತ್ತೆ ಆಗಲಿದೆ. ಸತ್ಯಯುಗದಲ್ಲಿ ಸ್ವಲ್ಪ ಜೀವಾತ್ಮರಿರುತ್ತಾರೆ. ಅನಂತರ ನಿಧಾನವಾಗಿ ಬರುತ್ತಾ ಹೋಗುತ್ತಾರೆ. ಈಗ ಕಲಿಯುಗದ ಅಂತ್ಯ. ಎಷ್ಟೊಂದು ಜನ ಮನುಷ್ಯರಾಗ್ಬಿಟ್ಟಿದ್ದಾರೆ. ಬೇಹದ್ದಿನ ನಾಟಕ ಇದಾಗಿದೆ. ಇದನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು. ಬಲೆ ಯಾರೇ ತಮ್ಮನ್ನು ತಾವು ಪಾತ್ರಧಾರಿಗಳೆಂದು ತಿಳಿದುಕೊಳ್ಳಬಹುದು. ಆದರೆ ಕಲ್ಪ 5000 ವರ್ಷಗಳದಾಗಿದೆ. ಇದು ಯಾರಿಗೂ ಗೊತ್ತಿಲ್ಲ. ಎಲ್ಲಿ 84 ಜನ್ಮ, ಎಲ್ಲಿ 84 ಲಕ್ಷ. ಈಗ ತಾವು ಪ್ರಕಾಶದಲ್ಲಿದ್ದೀರಾ. ತಮಗೆ ತಂದೆಯಿಂದ ಆಸ್ತಿ ಸಿಗುವುದು. ತಂದೆ ಹೇಳುತ್ತಾರೆ ಮನ್ಮನಾಭವ. ತಂದೆಯನ್ನು ನೆನಪು ಮಾಡಬೇಕು. ಶಿವ ಭಗವಾನ ವಾಚ. ಭಗವಂತನ ಮಹಿಮೆಯಲ್ಲಿ ಮತ್ತು ದೇವತೆಗಳ ಮಹಿಮೆಯಲ್ಲಿ ಬಹಳ ಅಂತರವಿದೆ. ತಂದೆಯನ್ನು ಹೊಸ ರಚನೆಯನ್ನು ರಚಿಸುತ್ತಾರೆ. ಅವರ ಮಹಿಮೆಯಾಗಿದೆ ಸರ್ವಗುಣ ಸಂಪನ್ನರು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು. ಈಗ ತಾವು ಆ ರೀತಿ ಆಗುತ್ತಿದ್ದೀರಾ. ತಂದೆಯ ಮಹಿಮೆ ಮತ್ತು ಇವರ ಮಹಿಮೆಯಲ್ಲಿ ಹಗಲು ರಾತ್ರಿಯ ಅಂತರವಿದೆ. ಇದು ರಾಜಯೋಗವಾಗಿದೆ. ಗಾಯನವೂ ಇದೆ. ಭಗವಂತ ರಾಜಯೋಗವನ್ನು ಕಲಿಸುತ್ತಾರೆ. ಅವರಾಗಿದ್ದಾರೆ ನಿರಾಕಾರ ಅಂದಾಗ ಅವಶ್ಯವಾಗಿ ನಿರಾಕಾರನಿಂದ ಸಾಕಾರದಲ್ಲಿ ಬರಬೇಕು. ಭಗವಂತನಿಗೆ ಅಷ್ಟು ಮಹಿಮೆ ಇದೆ ಅಂದಾಗ ಅವಶ್ಯವಾಗಿ ಬರಬೇಕಾಗುವುದು. ಅವರ ದಿವ್ಯ ಜನ್ಮ ಅಲೌಕಿಕವಾಗಿದೆ. ಬೇರೆ ಯಾರ ದಿವ್ಯ ಜನ್ಮ ಗಾಯನವಿಲ್ಲ. ಇದು ಸಹ ಮಕ್ಕಳಿಗೆ ತಿಳಿಸಲಾಗಿದೆ. ಒಬ್ಬರಾಗಿದ್ದಾರೆ ಲೌಕಿಕ ತಂದೆ, ಮತ್ತೊಬ್ಬರು ಪಾರಲೌಕಿಕ ತಂದೆ. ಇವರಿಗೆ ಭಗವಂತ ಎಂದು ಹೇಳಿ ಶಿವ ತಂದೆಯನ್ನು ನೆನಪು ಮಾಡುತ್ತೇವೆ. ಮತ್ತು ಮೂರನೆಯವರು ಅಲೌಕಿಕ ತಂದೆ ಬ್ರಹ್ಮ ಬಾಬಾ. ಎಷ್ಟು ವಂಡರ್ಫುಲ್ ತಂದೆಯಾಗಿದ್ದಾರೆ. ಯಾವಾಗ ಪಾರಲೌಕಿಕ ತಂದೆ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ ಆಗ ಮಧ್ಯದಲ್ಲಿ ಈ ಅಲೌಕಿಕ ತಂದೆ ಬರುತ್ತಾರೆ. ಪ್ರಜಾಪಿತ ಬ್ರಹ್ಮರವರಿಗೆ ಎಷ್ಟೊಂದು ಜನ ಮಕ್ಕಳು. ಶಿವ ತಂದೆ ಬಂದು ಬ್ರಹ್ಮರವರ ಮೂಲಕ ತಮ್ಮನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ. ಎಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರಾಗುತ್ತೀರಾ. ಲೌಕಿಕ ತಂದೆಗೆ ಜಾಸ್ತಿ ಅಂದರೆ 8 ಜನ 10 ಜನ ಮಕ್ಕಳಿರ್ಬೋದು. ಸರಿ, ಶಿವ ತಂದೆಯಂತೂ ಪಾರಲೌಕಿಕ ತಂದೆಯಾಗಿದ್ದಾರೆ. ಅವ್ರಿಗಂತೂ ಅನೇಕ ಮಕ್ಕಳಿದ್ದೇವೆ. ಎಲ್ಲರೂ ಮಕ್ಕಳೇ. ಎಲ್ಲ ಆತ್ಮರು ಹೇಳ್ತಾರೆ ನಾವೆಲ್ಲರೂ ಬ್ರದರ್ಸ್ ಎಂದು. ಈಗ ಈ ಸಂಗಮದಲ್ಲಿ ಅಲೌಕಿಕ ತಂದೆ ಸಿಕ್ಕಿದ್ದಾರೆ. ಈ ಜ್ಞಾನ ತಮಗೆ ಅಲ್ಲಿ ಸಿಗುವುದಿಲ್ಲ, ಸತ್ಯಯುಗದಲ್ಲಿರುವುದಿಲ್ಲ. ಪ್ರಜಾಪಿತ ಬ್ರಹ್ಮ ತಂದೆ ಸಿಕ್ಕಿದ್ದಾರೆ ಅಂದಾಗ ಆ ತಂದೆ ಬಂದು ಹೊಸ ಸೃಷ್ಟಿಯನ್ನು ರಚಿಸ್ತಾರೆ. ಶಿವ ತಂದೆ ಅಲೌಕಿಕ ಜನ್ಮವಾಗಿದೆ ಅಲ್ವಾ. ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಲೌಕಿಕ ಮತ್ತು ಅವರು ಪಾರಲೌಕಿಕ. ಸಂಗಮಯುಗಿ ಅಲೌಕಿಕ ತಂದೆ ಬ್ರಹ್ಮ. ಲೌಕಿಕ ತಂದೆಯಂತೂ ಸತ್ಯಯುಗದಿಂದ ಹಿಡಿದು ಬರ್ತಾನೆ ಇರ್ತಾರೆ. ಪ್ರತಿ ಜನ್ಮದಲ್ಲಿ
ಲೌಕಿಕ ತಂದೆ ಇರ್ತಾರೆ. ಪಾರಲೌಕಿಕ ತಂದೆಯನ್ನು ಸತ್ಯಯುಗದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ. ಅಲ್ಲಿರುವುದೇ ಒಬ್ಬ ತಂದೆ, ಏ ಭಗವಂತ, ಏ ಪರಮಾತ್ಮ ಎಂದು ಯಾರೂ ನೆನಪು ಮಾಡುವುದಿಲ್ಲ. ಮತ್ತು ದ್ವಾಪರ ಯುಗದಲ್ಲಿ ಯಾವಾಗ ಭಕ್ತಿ ಮಾರ್ಗ ಪ್ರಾರಂಭವಾಗತ್ತೆ ಆಗ ಇಬ್ಬರು ತಂದೆಯರಿರ್ತಾರೆ. ಸಂಗಮ ಯುಗದಲ್ಲಿ 3 ಜನ ತಂದೆಯರು. ಪ್ರಜಾಪಿತ ಬ್ರಹ್ಮ ಈಗ ಸಿಗುತ್ತಾರೆ. ಈಗ ನೀವು ಅವರಿಗೆ ಮಕ್ಕಳಾಗಿದ್ದೀರಾ, ತಿಳಿದುಕೊಂಡಿದ್ದೀರಾ ಇವರು ಅಲೌಕಿಕ ತಂದೆ. ಈಗ ತಾವು ಈ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಮತ್ತು ನೆನಪು ಮಾಡುತ್ತೀರಾ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಸತ್ಯಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ. ದುಃಖದಲ್ಲಿ ಪಾರಲೌಕಿಕ ತಂದೆಯನ್ನು ಎಲ್ಲರೂ ಸ್ಮರಿಸುತ್ತಾರೆ. ಇದಂತೂ ಬಿಲ್ಕುಲ್ ಸಹಜ ಮಾತಾಗಿದೆ. ಸತ್ಯಯುಗ ತ್ರೇತಾದಲ್ಲಿ ಒಬ್ಬ ತಂದೆ ಇರ್ತಾರೆ, ದ್ವಾಪರ ಯುಗದಲ್ಲಿ ಇಬ್ಬರು ತಂದೆಯರಿರ್ತಾರೆ. ಈ ಸಮಯದಲ್ಲಿ ನಿಮಗೆ ಅಲೌಕಿಕ ತಂದೆನೂ ಸಿಕ್ಕಿದ್ದಾರೆ, ಅವರಿಗೆ ಮಕ್ಕಳಾಗಿದ್ದೀರಾ. ಅವರಿಂದ ನಿಮಗೆ ಆಸ್ತಿ ಸಿಗುವುದು. ತಾವು ಮಕ್ಕಳೇ ಬ್ರಾಹ್ಮಣರಾಗುತ್ತೀರಾ ಮತ್ತು ದೇವತೆಗಳಾಗುತ್ತೀರಾ. ವಿನಾಶವೂ ನೀವು ನೋಡುತ್ತೀರಾ, ಈ ನೇತ್ರಗಳಿಂದ ನೋಡ್ತೀರಾ. ಬಾಂಬ್ಸ್ ಎಲ್ಲ ಬೀಳುತ್ತೆ, ಅದೆಲ್ಲ ನೋಡ್ತೀರಾ. ಮನುಷ್ಯರೆಲ್ಲ ಶರೀರ ಬಿಡುತ್ತಾರೆ, ಸಾಯ್ತಾರೆ. ಜಪಾನ್ನಲ್ಲಿಯೇ ಯಾವಾಗ ಬಾಂಬ್ ಹಾಕಲಾಗಿತ್ತಲ್ವ, ನೋಡಿದ್ರಲ್ವ ಹೇಗೆ ಎಲ್ಲರೂ ಶರೀರ ಬಿಟ್ಟರು ಎಂದು. ಈಗ ಇಲ್ಲೆಲ್ಲ ತುಂಬ ಯುದ್ಧಗಳಾಗ್ತಾ ಇರುತ್ತೆ. ಸ್ವಯಂ ಹೇಳ್ತಾರೆ ನಾವು ಬೇಜಾರಾಗ್ಬಿಟ್ಟಿದ್ದೀವಿ ಎಂದು. 10 ವರ್ಷಗಳವರೆಗೂ ಯುದ್ಧ ನಡೀತಾನೆ ಇರುತ್ತೆ. ಬಾಂಬ್ಸಲ್ಲಿ ಚಪಟಿ ಸೆಕೆಂಡಲ್ಲಿ ಎಲ್ಲ ಸಮಾಪ್ತಿ ಆಗಿಬಿಡತ್ತೆ ಅಂತಾರೆ ಬಾಬ್ರವ್ರು. ಬಾಂಬ್ಸ್ ಹಾಕಿದ್ರೆ ಸೆಕೆಂಡುಗಳಲ್ಲೆಲ್ಲ ಸಮಾಪ್ತಿ ಆಗತ್ತೆ. ಚಿಂಗಾರಿ ಕೆಂಡ ಹತ್ಕೊಳ್ತು ಅಂತಂದರೆ ಪೂರ್ತಿ ನಗರವೇ ಸಮಾಪ್ತಿ ಮಾಡಿಬಿಡ್ತಾರೆ. ಇದೆಲ್ಲ ಬಾಂಬ್ಸಿಂದ ಆಗತ್ತೆ, ಬೆಂಕಿ ಬೀಳತ್ತೆ ಅಂತಾರೆ ಬಾಬಾ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ತಂದೆ ಬಂದಿದ್ದಾರೆ ಸ್ಥಾಪನೆ ಮತ್ತು ವಿನಾಶವನ್ನು ಮಾಡಿಸಲು ಅಂದಾಗ ಅವಶ್ಯವಾಗಿ ಎಲ್ಲ ಆಗತ್ತೆ. ಪುರುಷಾರ್ಥ ಮಾಡುವ ಸಮಯ ಈಗ ಇದೆ. ಮಾಯೆ ಗಳಿಗೆಗೂ ನಿಮ್ಮ ಬುದ್ಧಿಯೋಗವನ್ನು ಮುರಿಯುತ್ತದೆ. ತಾವು ಅಡೋಲ ಸ್ಥಿರ ಎಲ್ಲಾಗಿದ್ದೀರಾ. ಈಗ ಹೇಳ್ತಾರೆ ಬಾಬಾ ಮಾಯೆಯ ಬಿರುಗಾಳಿ ತುಂಬ ಬರುತ್ತೆ ಎಂದು. ಕೆಲವರಂತೂ ಪೂರ್ತಿ ದಿನದಲ್ಲಿ 1 ಗಂಟೆ ಅರ್ಧ ಗಂಟೆಯಾದರೂ ನೆನಪು ಮಾಡೋದಿಲ್ಲ. ಬಾಬಾ ಹೇಳ್ತಾರೆ ನೀವು ಕರ್ಮಯೋಗಿಗಳಾಗಿದ್ದೀರಾ. 8 ಗಂಟೆಗಳ ಕಾಲ ಈ ಸೇವೆ ಮಾಡಬೇಕು, 8 ಗಂಟೆಗಳ ಕಾಲ ನೆನಪು ಮಾಡಬೇಕು. ಅಷ್ಟು ಪುರುಷಾರ್ಥ ಅಂತೂ ಮಾಡಬೇಕು. ನೆನಪು ಮಾಡುತ್ತಾ ಇರುವುದರಿಂದ ವಿಕರ್ಮ ವಿನಾಶವಾಗುವುದು. ಇದಕ್ಕೆ ಯೋಗ ಅಗ್ನಿ ಎಂದು ಹೇಳಲಾಗುವುದು. ಇದಾಗಿದೆ ಪರಿಶ್ರಮ. ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಕೇವಲ ನೆನಪು ಮಾಡಬೇಕು. ಇದನ್ನು ಬಾಬಾ ತಿಳಿಸುತ್ತಾರೆ. ಯಾರೆಲ್ಲ ಗೃಹಸ್ಥವನ್ನು ಬಿಟ್ಟಿದ್ದಾರೆ, ಬಾಬನಿಗೆ ಮಕ್ಕಳಾಗಿದ್ದಾರೆ, ಅವರೂ ಸಹ ಅಷ್ಟು ನೆನಪು ಮಾಡೋದಿಲ್ಲ. ಮನೆಯಲ್ಲಿರುವಂತಹವರು, ಬಂಧನದಲ್ಲಿರುವವರು ಜಾಸ್ತಿ ನೆನಪು ಮಾಡುತ್ತಾರೆ. ಅರ್ಜುನ ಮತ್ತು ಏಕಲವ್ಯನ ಉದಾಹರಣೆಯನ್ನು ಕೊಡ್ತಾರೆ ಅಲ್ವಾ. ಪರಿಶ್ರಮ ತಂದೆಯನ್ನು ನೆನಪು ಮಾಡುವುದರಲ್ಲಿ ಇದೆ ಮತ್ತು ಚಕ್ರವನ್ನು ತಿಳಿದುಕೊಳ್ಳಬೇಕು. ಮಹಾಭಾರತ ಯುದ್ಧವಂತೂ ಅವಶ್ಯವಾಗಿ ಆಗುವುದು, ಸತ್ಯಯುಗದಲ್ಲಿ ಆಗುವುದಿಲ್ಲ. ಅಂದಾಗ ತಾವು ಮಕ್ಕಳು ಕುರುಡರಿಗೆ ಊರುಗೋಲಾಗಬೇಕು, ಎಲ್ಲರಿಗೂ ಮಾರ್ಗ ತೋರಿಸಬೇಕು. ತಂದೆಯನ್ನು ನೆನಪು ಮಾಡಿ, ಚಕ್ರವನ್ನು ನೆನಪು ಮಾಡಿ, ಸ್ವದರ್ಶನ ಚಕ್ರಧಾರಿಗಳು ಆಗಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಕಡಿಮೆಗಿಂತ ಕಡಿಮೆ 8 ಗಂಟೆಗಳ ಕಾಲ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕು. ತಮ್ಮ ಅವಸ್ಥೆಯನ್ನು ಅಚಲ ಅಡೋಲವಾಗಿಟ್ಟುಕೊಳ್ಳಲು ನೆನಪಿನ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಬೇಕು. ತಪ್ಪು ಮಾಡಬಾರದು. 2ನೇ ಪಾಯಿಂಟು, ಈ ಡ್ರಾಮಾ ಬಿಲ್ಕುಲ್ ಆ್ಯಕ್ಯುರೇಟಾಗಿ ತಯಾರಾಗಿದೆ. ಆದ್ದರಿಂದ ಯಾರ ಪ್ರತಿಯಾಗಿಯೂ ಬೇಜಾರಾಗಬಾರದು. ನಿಶ್ಚಯ ಬುದ್ಧಿ ಉಳ್ಳವರಾಗಬೇಕು. ಈ ಡ್ರಾಮಾ ಬಿಲ್ಕುಲ್ ಆ್ಯಕ್ಯುರೇಟಾಗಿ ತಯಾರಾಗಿದೆ. ಆದ್ದರಿಂದ ಯಾರಿಂದಲೂ ಬೇಜಾರಾಗಬಾರ್ದು, ನಿಶ್ಚಯ ಬುದ್ಧಿ ಉಳ್ಳವರಾಗಬೇಕು. ವರದಾನ, ತೋಡನ ಮೋಡನ ಜೋಡಣ.
इन 3 शब्दों की स्मृति द्वारा सदा विजयी भव. ಮುರಿಯುವುದು ಮತ್ತು ತಿರುಗಿಸ್ಕೊಳ್ಳುವಂತಹದ್ದು ಮತ್ತು ಜೋಡಿಸುವಂಥದ್ದು. ಈ 3 ಶಬ್ದಗಳ ಸ್ಮೃತಿಯ ಮೂಲಕ ಸದಾ ವಿಜಯಿಗಳಾಗಿರಿ. ವರದಾನದ ವಿಶ್ಲೇಷಣೆ. ಪೂರ್ತಿ ವಿದ್ಯಾಭ್ಯಾಸ ಮತ್ತು ಶಿಕ್ಷಣಗಳ ಸಾರ ಈ 3 ಶಬ್ದ. ಒಂದು, ಕರ್ಮ ಬಂಧನವನ್ನು ಮುರಿಯಿರಿ. ತಮ್ಮ ಸ್ವಭಾವ ಸಂಸ್ಕಾರಗಳನ್ನು ತಿರುಗಿಸ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಮತ್ತು ಮೂರನೇದಾಗಿ, ಒಬ್ಬ ತಂದೆಯ ಜೊತೆ ಸರ್ವ ಸಂಬಂಧಗಳನ್ನು ಜೋಡಿಸಿರಿ. ಈ 3 ಶಬ್ದ ಸಂಪೂರ್ಣ ವಿಜಯಿಯನ್ನಾಗಿ ಮಾಡುತ್ತವೆ. ಇದಕ್ಕಾಗಿ ಸದಾ ಇದೇ ಸ್ಮೃತಿ ಇರಬೇಕು. ಏನೆಲ್ಲ ಈ ನಯನಗಳಿಂದ ವಿನಾಶಿ ವಸ್ತುಗಳನ್ನು ನೋಡುತ್ತಿದ್ದೇವೆ, ಅದೆಲ್ಲ ವಿನಾಶವಾಗಲಿದೆ. ಅವುಗಳನ್ನು ನೋಡುತ್ತಿದ್ದರೂ ತಮ್ಮ ಹೊಸ ಸಂಬಂಧ, ಹೊಸ ಸೃಷ್ಟಿಯನ್ನು ನೋಡುತ್ತಾ ಇರಿ. ಆಗ ಎಂದಿಗೂ ಸೋಲು ಆಗುವುದಿಲ್ಲ. ಸ್ಲೋಗನ್: ಯೋಗಿಯ ಗುರುತಾಗಿದೆ ಸದಾ ಕ್ಲೀನ್ ಮತ್ತು ಕ್ಲಿಯರ್. ಯೋಗಿಯ ಗುರುತಾಗಿದೆ ಸದಾ ಸ್ವಚ್ಛ ಮತ್ತು ಸ್ಪಷ್ಟವಾಗಿರುವಂಥದ್ದು. ಅವ್ಯಕ್ತ ಇಶಾರೆ. ಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗಿರಿ. ಒಂದು ವೇಳೆ ಬ್ರಾಹ್ಮಣ ಜೀವನದಲ್ಲಿ ಸಂಕಲ್ಪದಲ್ಲಿಯೂ ಸಹ ಆ ಪವಿತ್ರತೆ ಅಥವಾ ಆ ಮರ್ಯಾದೆ ಬಂದಿತ್ತೆಂದರೆ ಸಿಂಹಾಸನ ಅಧಿಕಾರಿಗಳಾಗುವುದಕ್ಕೆ ಬದಲಾಗಿ ಬೀಳುವ ಕಲೆಯಲ್ಲಿ, ಅಂದರೆ ಅರ್ಥ ಕೆಳಗೆ ಬಂದು ಬಿಡುತ್ತೀರ. ಯಾವುದೇ ವಿಕರ್ಮ ಆಗಬಾರದು. ಆದರೆ ವ್ಯರ್ಥ ಕರ್ಮವೂ ಆಯಿತು ಅಂದರೆ, ವಿಕರ್ಮ ಆಗಲಿಲ್ಲ ಆದರೆ ವ್ಯರ್ಥ ಕರ್ಮ ಆದರೂ ಸಹ ಪಶ್ಚಾತ್ತಾಪಕ್ಕೆ ಬದಲಾಗಿ ರಿಯಲೈಸೇಷನ್ ಮಾಡಿಕೊಳ್ಳುವಂತಹ ಸ್ಥಿತಿ ಆಗಿಬಿಡತ್ತೆ. ರಿಯಲೈಸ್ ಆಯಿತು ಇದು ತಪ್ಪು, ಇದಾಗಬಾರ್ದಾಗಿತ್ತು ಅಂತ ಅಂದರೆ ಆ ಮಾತು ಮುಳ್ಳಿನ ಸಮಾನ ಚುಚ್ತಾ ಇರತ್ತೆ. ಅನುಭವ ಆಗಬೇಕು ಅಂತಾರೆ ಬಾಬ್ರವ್ರು. ರಿಯಲೈಸ್ ಮಾಡಿಕೊಳ್ಬೇಕು, ಇದು ತಪ್ಪು, ಇದು ಸರಿ ಅಥವಾ ಸರಿಯಲ್ಲ ಅಂತ. ಆ ಮಾತು ಬಂತು ಅಂದ್ರೂ ಮುಳ್ಳುಗಳ ರೀತಿಯಲ್ಲಿ ಚುಚ್ತಾ ಇರತ್ತೆ. ಅದಕ್ಕೋಸ್ಕರ ಈ ವ್ಯರ್ಥದಿಂದಲೂ ಸಹ ಮುಕ್ತರಾಗಿರಿ. ಓಂ ಶಾಂತಿ.